ಮೇ 15ರೊಳಗಾಗಿ ದಾವಣಗೆರೆಯಲ್ಲಿ ಮಾಡ್ತೀವಿ. ಕೆಲವು ದುಷ್ಟಶಕ್ತಿಗಳು ನಮ್ಮನ್ನು ಹೊಡೆಯತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಈ ದುಷ್ಟಶಕ್ತಿಗಳಿಗೆ ಉತ್ತರವನ್ನು ಕೊಡ್ತೀವಿ. ನಾವು ಸಮಯ ಸಂದರ್ಭ ಕಾಲಾವಕಾಶ ಕೂಡಿ ಬರ್ತೀವಿ ಹೇಳ್ತೀವಿ. ವೀರಶೈವ ಲಿಂಗಾಯತ ಮಹಾಸಂಗಮ, ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶನ ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತ ನಾವು ಹೇಳಿದ್ವಿ. ಹಿಂದೂ ಸಂಗಮ ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ? ಆಯಿತು, ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಿಂದಕ್ಕೆ ಬಂದ್ಬಿಡ್ರಿ. ಈಗ ನಾವು ಯತ್ನಾಳ್ರವರಿಗೆ ಕೆಲವು ನಮ್ಮವರ ಮಧ್ಯೆ ಭಿನ್ನಾಭಿಪ್ರಾಯಗಳಿದ್ದವು. ರಾಜಕೀಯ ಅಂತಲ್ಲ, ಅವ್ರ ಆಸ್ತಿ ನಾವು, ನಮ್ಮ ಆಸ್ತಿ ಅಲ್ಲ. ನಾವು ನಮ್ಮಲ್ಲೇ ಎತ್ಕತಕ್ಕಂಥ ಕೆಲಸ ಮಾಡಿದ್ರೆ ಹೊಸಪೇಟೆಯಲ್ಲಿ, ಬೆಂಗಳೂರಲ್ಲಿ ನಾವೇನು ಹೇಳಿದ್ವಿ, ಒಟ್ಟಾಗಿ ಒಂದಾಗಿ ಹೋಗೋಣ ಬನ್ನಿರಿ ಅಂತ ನಾವು ಯತ್ನಾಳ್ರಿಗೆ ಕರೆ ಕೊಟ್ಟಿದ್ವಿ. ಆದರೆ ನಿನ್ನೆ ದಿವಸ ನಾನು ಹೇಳ್ತಿದ್ದೀನಿ, ಸಮಾಜ ಹೊಡಿಬಾರ್ದು, ಒಟ್ಟಾಗಬೇಕಂತ ನಮ್ಮ ಉದ್ದೇಶ. ನಾವು ಹೇಳ್ತಿದ್ದೀವಿ, ಯತ್ನಾಳ್ರವ್ರನ್ನ ಬಲಿಪಶು ಮಾಡ್ತಾರೆ, ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಎತ್ಕೊಳ್ತಾರೆ, ಇಲ್ಲಿಂದ ಆಡ್ಕೊಂತಾರೆ, ನಿಮ್ಮನ್ನು ಬಲಿಪಶು ಮಾಡ್ತಾರೆ, ಅದಕ್ಕೆ ಬಲಿಯಾಗಬೇಡಿ ಅಂತ ನಾವು ಹೇಳ್ತಿದ್ದೀವಿ. ನೀವು ಬಲಿ ಆಗ್ತೀವಿ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ನೋಡಿ, ನಿನ್ನೆ ಹೇಳಿದರೆ ಬೆಂಗಳೂರಲ್ಲಿ ಮಾಧ್ಯಮ ಸ್ನೇಹಿತರ ಜೊತೆ, ಹೊಸಪೇಟೆಯಲ್ಲಿ ಸುಮಾರಾಗಿದೆ ಅಂದರೆ ಅವಮಾನ ಆಗಿದೆ. ಅದಕ್ಕೋಸ್ಕರ ನನ್ನ ಹೆಸರು ಹೇಳಿದರೆ ನಾವು ಹೇಳ್ತಿದ್ದೀವಿ, ಹೊಸಪೇಟೆ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗೆ ಹೇಳ್ತೀನಿ. ಚಂದ್ರಶೇಖರ್ ಇದ್ದರು, ಅಜಯ್ ಕುಮಾರ್ ಇದ್ದರು, ನಾವಿದ್ವಿ, ಮಾಡಾಳ್ ಮಲ್ಲಿಕಾರ್ಜುನ್ ಇದ್ದರು, ಮತ್ತು ಅಲ್ಲಿಯ ರಾಜ್ಯ ಪಂಚಮಸಾಲಿ ಯುವಕರ ಅಧ್ಯಕ್ಷರು ಇದ್ದರು, ನಮ್ಮ ಕೊಟ್ರೇಶು. ಲೋಕಿಕೆರೆ ಅವತ್ತಿರಲಿಲ್ಲ, ಜಿಲ್ಲಾಧ್ಯಕ್ಷರು ನಮ್ಮ ಅವರು ಹೋದರು, ಮತ್ತು ಕಡ್ಲೆಬಾಯಿ ಧನಂಜಯ ಎಲ್ಲರಿದ್ವಿ. ಯಾವುದೇ ಅಲ್ಲಿ ಸುಮಾರಾಗಿಲ್ಲ. ಈ ರೀತಿ ನಾವು ಒಟ್ಟಾಗಿ ಒಂದಾಗಬೇಕಂತ ಆದಾಗ ಯಾವುದೇ ನಮಗೆ ಸುಮಾರಾಗಿಲ್ಲ, ಅವಮಾನ ಆಗಿಲ್ಲ. ಇದನ್ನೆಲ್ಲ ಒಂದು ಕಡೆ ಅವರು ಬಾಯಲ್ಲಿ ಹೇಳ್ತಾರೆ, ನಾವು ಹೇಳ್ತೀವಿ, ಸಮಯ ಬಂದಾಗ ಹಿಂದೂ ಹುಲಿ ಅಂತೀರಿ, ಪಂಚಮಸಾಲಿ ಅಂತೀರಿ. ಸಮಾಜದ ಮೇಲೆ ಲಾಠಿ ಚಾರ್ಜ್ ಆದಾಗ ಯಾಕಪ್ಪ ನೀವು ಖಂಡಿಸಲಿಲ್ಲ ಅದನ್ನು? ಮತ್ತು ಯಡಿಯೂರಪ್ಪನವರು ವೀರಶೈವ ಲಿಂಗಾಯತರು OBC ಕೊಡ್ಬೇಕಂದಾಗ ಅದನ್ನು ನಮ್ಮವರೇ ಅಡ್ಡಿ ಹಾಕಿದರು, ನಮ್ಮವರೇ. ಅವತ್ತು ಯಾಕೆ ಯತ್ನಾಳ್ರವರು ಇದನ್ನು ವಿರೋಧ ಮಾಡಲಿಲ್ಲ? ಯಡಿಯೂರಪ್ಪನವ್ರ ಪರವಾಗಿ ಮಾತಾಡಲಿಲ್ಲ, ಯಡಿಯೂರಪ್ಪ ಅಂತಲ್ಲ ಸಮಾಜದ ಪರವಾಗಿ ಮಾತಾಡಲಿಲ್ಲ. ಒಂದ್ಸರಿ ವೀರಶೈವ ಲಿಂಗಾಯತರು ಅಂತ ಬೆಂಗಳೂರು ಸೇರ್ಕೊಂತೀರಿ, ಇನ್ನೊಂದು ಕಡೆ ಹೇಳ್ತೀರಿ ದಾವಣಗೆರೆಯಲ್ಲಿ 10 ಲಕ್ಷ ಜನ ಏನು ನಾವು ಮಾಡಿ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶ ಮಾಡಿ 15 ದಿವಸದ ನಂತರ ಹಿಂದೂ ಸಮಾವೇಶ ಮಾಡ್ತೀವಿ ಅಂತಿದ್ರಿ. ಅರೆ, ಸಂದರ್ಭ ಬಂದಾಗ ಮುಖವಾಡ ಹಾಕಬೇಡ್ರಿ. ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ, ಯತ್ನಾಳ್ರವರೇ, ನೀವು ನಮ್ಮನ್ನು ಯಾಕೆ ಅನುಕರಣೆ ಮಾಡ್ತೀರಿ? ಅರೆ, ನಮಗಿಂತ ಮುಂಚೆ ಮಾಡಿ ಯಾರು ಬೇಡ ಅಂತಾರೆ? ಅಂದರೆ ನಾವು ಆದರ್ಶನಾ? ನಾವು ನಡೆಯುವ ದಾರಿಯಲ್ಲಿ ಅಂದರೆ ನಾವು ಸನ್ಮಾರ್ಗದಲ್ಲಿ ನಡೀತೀವಿ. ಅದಕ್ಕೆ ಕಬಲಿ ದಾರಿ ಬಾಡಪ್ಪ, ಒಟ್ಟಾಗಿ ಹೋಗೋಣ ಬಾ ಅಂತ ಅಂದರೆ ಈ ರೀತಿ ಅಪಸ್ವರದ ಮಾತಾಡ್ತೀರಿ. ನಾಳೆ ಬಲಿ ಆಗ್ತೀರಿ, ನಾವೇನು ಮಾಡೋಕ್ಕಾಗಲ್ಲ. ಸಂದರ್ಭ ಬಂದಾಗ ಹಿಂದೂ ಅಂತ ಹೇಳ್ತೀರಿ, ಹಿಂದೂ ಸಂಗಮ ಅಂತ ಹೇಳ್ತೀವಿ, ವೀರಶೈವ ಲಿಂಗಾಯತರು ಅಂತ ಹೇಳ್ತೀರಿ. ವಿವಿಧ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋದು ಬೇಡ. ಸಮಾಜಮುಖಿಯಾಗಿ ನಾವು ಮಾಡೋಣ ಅಂತಂದರೆ ಈ ರೀತಿ ವಿರೋಧ ಮಾಡಿ ನಾವೇನು ಮಾಡೋಕ್ಕಲ್ಲ.